ಬೇಡ. ಬೆಂಕಿ ಬೆಂಕಿ ಹೊಗೆ ಆಡಿದ್ದು ಅಲ್ಲ. ಅದು ಕೂಡ ನೀನು ನಮ್ಮಂಚ ಬೇರೆ. ನಾನು ನಿನಗೆ ಈ ವಿಷಯ ಏನಾದ್ರೂ ಹೇಳಿ ನೀನು ಹೋಗಿ ಯಪ್ಪ ಬೇಡಪ್ಪ ಬೇಡ. ನಿನ್ನ ಹೆಂಡತಿ ವಿಷಯ ಬೇರೆ. ಹಾಗಾಗಿ ನೀವು ಹೊರಡ. ನೀವು ಹೇಳಲೇಬೇಕು. ನನ್ನ ಹೆಂಡತಿ ಅಂದ ಮೇಲೆ ನನಗೆ ಕೇಳೋ ಅಧಿಕಾರ ಇದ್ದೇ ಇದೆ. ಒಳ್ಳೆ ಮಾತಿಂದ ಏನ್ ನಡೀತು ಅಂತ ಸರಿಯಾಗಿ ಹೇಳಿ. ನೋಡು ರಾಜಪ್ಪ, ಬೇಡ ಬೇಡ ಅಂತ ಹೇಳಿದ್ರು ನೀನೇ ಒತ್ತಾಯ ಮಾಡ್ತಾ ಇದೀಯ. ನಾನು ನಿನ್ಗೆ ಹೇಳೋದು ಆ ವಿಷಯ ನಿನ್ಗೆ ಹೇಳೋಕ್ಕೂ ನನಗೆ ಒಂಥರ ಅಸಹ್ಯ ಆಗ್ತಾ ಇದೆ ಕಣೋ, ಅಸಹ್ಯ ಆಗ್ತಾ ಇದೆ. ಅದನ್ನ ನೀನೇನಾದ್ರೂ ಕೇಳ್ಬಿಟ್ಟು ಬೇಡ ನೋಡು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ನೋಡಿ ನೋಡಿ, ನನ್ನ ಹೆಂಡತಿ ಅವಳ ಬಗ್ಗೆ ಯಾರಾದ್ರೂ ಕತೆ ಕಟ್ಟಿದ್ರೆ ಈ ಹಳ್ಳಿ ಮೊದಲೇ ಗಾಯಗೊಂಡಿರೋ ಹುಲಿ ಎದೆ ಬಂದು ನಿಮ್ಮ ಮುಂದೆ ನನ್ನ ಧ್ವನಿ ಮತ್ತೆ ಏರಬಾರ್ದು ಅಂದ್ರೆ ನೀವು ಕೂಡ ಸತ್ಯ ಹೇಳಬೇಕು. ಸತ್ಯ ಹೇಳ್ಬೇಕಾ? ಸತ್ಯ ಹೇಳ್ಬೇಕೇನೋರೇ ರಾಜಪ್ಪ? ಸತ್ಯವನ್ನ ಹೇಳಿದ್ರೆ ಅರಗಿಸಿಕೊಳ್ಳೋ ಶಕ್ತಿ ನಿನ್ನಲ್ಲಿದ್ರೆ ನಾನು ಹೇಳ್ತೇನೆ. ನಿನ್ನ ಹೆಂಡತಿ ಮಾಡಿರುವಂತ ರಾಸಲೀಲೆ ಸಮೇತ ನಿನಗೆ ಹೇಳೋದಷ್ಟೇ ಅಲ್ಲ ಕಣೋ, ತೋರಿಸ್ತೇನೆ. ನೋಡು ನನ್ನ ಬಳಿ ಬಂದಾಗ ಅಲ್ಲಿ ನಿನ್ನ ಹೆಂಡತಿ ಆ ಡಾಕ್ಟರ್ನೊಡನೆ ಹೇಗೆ ನೋಡು, ಎಷ್ಟು ಸರಸು ಸಲಾಮದಲ್ಲಿದ್ದಾಳೆ ಅನ್ನೋದನ್ನ ನೋಡು. ನೋಡು ನೋಡು ರಾಜಪ್ಪ, ನಿನ್ನ ಹೆಂಡತಿಗೆ ಏನೋ ಬಂತು? ಏನ್ ಬಂತು? ಒಳ್ಳೆ ಮಾತಿಂದ ಅವಳಿಗೆ ಕಿವಿ ಮಾತು ಹೇಳು. ಹೇಳಿದ್ರೆ ಒಳ್ಳೇದು. ಇಲ್ಲ ಇದೇ ಚಾಳಿ ಮುಂದುವರಿಸ್ಕೊಂಡು ಹೋದ್ರೆ ಮುಂದೆ ತೊಂದರೆ ಆಗುವುದು ನಿನಗೆ. ರಾಜಪ್ಪ, ಹೇ ರಾಜಪ್ಪ, ನೀನು ಕೇಳದೆ ಅಂತ ನಾನು ಈ ವಿಷಯ ನಿನ್ಗೆ ಹೇಳ್ದೆಪ್ಪ. ಇಲ್ಲ, ನಾನು ನಿನ್ಗೆ ಹೇಳ್ತಾನೆ ಇರಲಿಲ್ಲ. ನೋಡು, ನನಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ. ನೀನು ಸಾವಕಾಶವಾಗಿ ಮನೆ ಹೋಗಿ ಸೇರ್ಕೋ. ಏನು ರಾಜಪ್ಪ, ಬರ್ಲಾ? ಅಸಹ್ಯದ ಸುದ್ದಿಯನ್ನು ಕೇಳಿದಲ್ಲದೆ ಈ ಕೀಳು ದೃಶ್ಯವನ್ನು ಕಣ್ಣಾರೆ ಕಾಣುವಂತೂ ಗತದೃಷ್ಟಾಗಿ ಬಿಟ್ಟು ಹೋದೆ. ನಂಬಿ ಬಂದವಳು ಎಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡೆ. ಕಣ್ಣ ಹಿಂದೆ ಕಾಮವೆಂಬ ಕಣ್ಣ ಅದು ಕೂಡ ಸಾವು ಬದುಕಿನ ಮತ್ತೆ ಹೋರಾಟ ಮಾಡುತ್ತಿರುವ ಮಗನ ಸಾವಿನ ನೆರಳಿನಲ್ಲಿ ಪರಿಸ್ಥಿತಿಯ ಬಗ್ಗೆ ಕನಿಕರವೇ ಇಲ್ಲದೆ ಕಠೋರ ಹೃದಯದಿಂದ ಮೋಜಿಗೆ ಮಾರಿ ಹೋದವ ತಾಯಿನ ಜೀವಕ್ಕೆ ಜೀವ ಕೊಡುವ ಗಂಡನಿರುವಾಗಲೇ ಹೆಣ್ಣ
ಹೌದು, ಅವಳ ಕತೆ ಮುಗಿಯಿತು. ಹೌದು, ನಾನೇ ಬದಲಾದೆ. ಈ ಹೊಲಸು ಹೆಣ್ಣಿನ ಹೇಸಿಗೆ ದೃಶ್ಯವನ್ನ ಹಲವರು ಆಗಲೇ ಕಣ್ಣು ತುಂಬಿಕೊಂಡು ದಾರಿಯಲ್ಲಿ ಬರುವಾಗ ನನ್ನನ್ನ ಕೇಲಿ ಮಾಡ್ತಾ, ಹೆಣ್ಣಿಗೆ ಸೌಂದರ್ಯವಿದ್ದರೆ ಇದೆ, ತಪ್ಪೇನೂ ಇಲ್ಲ, ಹೆಂಡತಿನೂ ದುಡಿತಾಳೆ ಎಂಬ ಚುಚ್ಚು ಮಾತುಗಳನ್ನ ಯಥೇಚ್ಛವಾಗಿ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ವಂಶದ ಕುಡಿಯನ್ನೇ ಕಳೆದುಕೊಂಡು ನಂಬಿ ಬಂದವರಿಗೋಸ್ಕರನಾದರೂ ಬದುಕಬೇಕು ಅಂದ್ಕೊಂಡ್ರೆ ಗುಪ್ತವಾಗಿ ಎದೆಗೆ ಒದಗಿಟ್ಲು. ಇದೇ ರೀತಿ ಮತ್ತೆ ಮತ್ತೆ ಬೇರೆಯವರ ವ್ಯಂಗ್ಯ ನುಡಿಗಳನ್ನು ಕೇಳ್ತಾ ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯನೇ ಇಲ್ಲ. ಮಾನವೇ ಪ್ರಾಣ ಎಂದು ಬದುಕಿದ ಈ ಹಮಾಲಿ ರಾಜಪ್ಪ ಇನ್ನು ಯಾವ ಪುರುಷಾರ್ಥಕ್ಕಾಗಿ ಬದುಕಲಿ, ಯಾರಿಗಾಗಿ ದುಡಿಯಲಿ? ಕಲ್ಲು ಬಂಡೆಯಂತೆ ಗಂಡನಿದ್ದರು ಮತ್ತೊಬ್ಬರೊಂದಿಗೆ ಈ ಗಂಡ ಹೆಣ್ಣು ಇನ್ನು ಮುಂದೆ ಬೇಕಾದರೆ ನಿಂಡೆಯಾಗಿ ತನ್ನ ಚಾಳಿಯನ್ನು ಮುಂದುವರಿಸಲಿ, ನೆರೆಯಲಿ. ಅದಕ್ಕೆ ಇದೇ ಸರಿ. ಕೊನೆಯದಾಗಿ ವಿಷಯವೇ ನನಗಾದ ಎಲ್ಲ ಅವಮಾನಗಳನ್ನು, ನೋವುಗಳಿಗೆ ಅಮೃತವೆಂದು ಭಾವಿಸಿ ಈ ಲೋಕವನ್ನೇ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ಬಂದವರು ಜ್ಯೋತಿ ಅಂತ ನಾವು ಕರೀದಿ ಏನೋ ಮಾತಾಡದೆ ಹೀಗೆ ಇದ್ದೀರಲ್ಲ, ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಹಣ ಕೊಟ್ಟು ಬಂದಿರ್ತಾನೆ, ದಣಿಗಳು ಏನಾದ್ರೂ ಅಂದ್ರ ಮತ್ತೆ ಯಾಕ್ರಿ ಒಂಥರ ಇದ್ದೀರಾ? ತುಂಬಾನೇ ಹೇಳಿದ್ರು. ನಿನ್ನ ದೊಡ್ಡ ಗುಣದ ಬಗ್ಗೆ ಎಲ್ಲಾನು ಹೇಳಿ
ಅದನ್ನ ನಾನು ಕಿವಿಯಲ್ಲಿ ಕೇಳಿ ಕಣ್ಣಾರ ಕಂಡು ಮಾತುಗಳೇ ಬರದೆ ಮೌನವಾಗಿ ಬರುವಾಗ ನಿನಗೊಂದು ಮರೆಯಲಾಗದ ಕಾಣಿಕೆ ತಂದೆ. ಇನ್ನು ಸ್ವಲ್ಪನೇ ಹೊತ್ತು ಎಲ್ಲಾನು ನಿನ್ನ ಯಾಕೆ ವಿಚಿತ್ರ ಮಾತಾಡ್ತಾ ಇದ್ದೀರಾ? ಇಲ್ಲ ಕಾಣಿಕೆ ಅದು ಇದು ಅಂತ ಹೇಳ್ತಾ ಇದ್ದೀರಾ. ಮಾತಲ್ಲೇನೋ ತುಂಬಾ ಗೊಂದಲ ಇದೆ. ಏನಾಗಿದೆ ನೀವು ಬಿಡಿಸ್ಕೊಂಡ್ರೆ ಹೇಳ್ರಿ ಏನ್ ವಿಷಯ ಅಂತ. ಕಿವಿಯಲ್ಲಿ ಕೇಳಿದ್ದನ್ನ ಕಣ್ಣುಗಳು ಸಾಕ್ಷಿ ಸಮೇತ ನೋಡಿದ ಮೇಲೆ ಗೊಂದಲಕ್ಕೂ ಅನುಮಾನಕ್ಕೂ ಅವಕಾಶನೇ ಇಲ್ಲ. ಏನಿದು ಸರಿಯಾಗಿ ಅದು ಹೇಳ್ರಿ. ಏ! ಹತ್ರ ಬರ್ಬೇಡ, ಹತ್ರ ಬರ್ಬೇಡ. ನೀನು ಮುಂದೆ ಹತ್ತಿರೋ ಖುಷಿಗೆ ಯಾಕೆ ಯಾಕೆ ಹಣೆಯ ಮೇಲೆ ಕುಂಕುಮ ಇಟ್ಟು ಮುಡಿ ತುಂಬ ಮಲ್ಲಿಗೆ ಮುಡಿದು ಗರತಿ ಎಂದು ಸೋಗು ಹಾಕಿ ಆದರ ಮಾಡಲಿಕ್ಕೆ ಆಗಲ್ಲ ಅಂತನ? ಮತ್ತೇನೆ ನೀನು ಮಾಡಿದ ವಿಶ್ವಾಸ ದ್ರೋಹಕ್ಕೆ ಬೇರೆ ಏನಾದರೂ ಹೆಸರಿದೆ? ಮಾತಾಡೆ, ನೀನ್ ಎಲ್ಲೇ ಮಾತಾಡ್ತೀಯ? ಮಗುವಿನ ಸಾವನ್ನೇ ಪಕ್ಕಕ್ಕಿಟ್ಟ ರಾಕ್ಷಸಿ ತರ ರಾಸಲೀಲಾಡು. ನಿನ್ನಂತವನಿಗೆ ಗಂಡ ಅಂದ್ರೆ ಏನಂತ ಬರ್ತೇನೆ? ಎಣ್ಣೆ ಆದ್ರೂ ಮೆಚ್ಚಲೇಬೇಕು ಕಡೆ ನಿನ್ನ ಬಂಡ ಧೈರ್ಯಕ್ಕೆ. ಯಾಕೆ ಎಲ್ಲ ಗೊತ್ತಾಗೋಯ್ತು, ಮತ್ತೇನು ನಾಟಕ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀಯ. ಏನು ಪ್ರಯತ್ನ ಮಾಡಬೇಡ, ನೀನೇನು ಹೇಳಬೇಕಾಗಿಲ್ಲ. ನಿನ್ನ ಬೆತ್ತಲೆ ಸಿನಿಮಾ ಮತ್ತೊಬ್ಬರ ಮೊಬೈಲ್ ನಲ್ಲಿ ಕುಣಿತಾನೆ ಇದೆ. ಮೋಸ ಮಾಡಿದ್ದಾನೆ. ಬಲೆಯಲ್ಲಿ ಸಿಲುಕಿಸಿ ನನ್ನ ಮೋಸಕ್ಕೆ ಸಿಲುಕಿಸಿದ್ದಾನೆ ಅನ್ಸುತ್ತೆ. ಅದೇನಾಯ್ತು ಅಂತ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡ್ರಿ. ನಾನು ಸರಿ ತಿಳಿಸಿ ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಕೇಳಿಸ್ಕೊಂಡು ನನ್ನ ಮಾತನ್ನ ನನ್ನ ಮಾತನ್ನ ಕಳಿಸ್ಕೊಂಡ್ಮೇಲೆ ನಿಮಗೆ ನಾನು ಇಷ್ಟ ಇಲ್ಲ ಅಂದ್ರೆ ಮತ್ತೆ ನೆಪ ಹೇಳಿ ಮಾಡಿದ ತಪ್ಪನ್ನ ಸರಿ ಅಂತ ಸಾಧಿಸಿದ್ರು ನೀನು ಮುತ್ತೈದೆ ಆಗಿರಲ್ವೇ? ಮುತ್ತೈದೆ ಆಗಿರಲ್ಲ. ಮೊದಲೇ ಅದಕ್ಕಿದ್ದು ಜೀವಂತ ಶ್ರಮ ಮಾಡ್ಬಿಟ್ಟಿದ್ದೀನಿ. ನಾನು ಯಾಕೆ ಬದುಕಿದ್ದೀನಿ, ಯಾರಿಗೋಸ್ಕರ ಬದುಕಿದೆ ಅಂತ ಗೊತ್ತಾದ್ರೆ ನೀವೇ ಮರ ಅಂತ ಬರುತ್ತೀರ. ಇನ್ನೇನ್ ಮಾಡ್ತಾನೆ ಹೆಂಡತಿ ಇಂಥ ಕೆಲಸ ಮಾಡ್ತಂದ್ರೆ ಆ ವಿಷಯ ಗಂಡ ಗೊತ್ತಾದ್ರೆ ಗಂಡ ಹೊಡೆದೇ ಬಿಡ್ತಾರೆ ಹೆಂಡತಿಗೆ. ನನ್ನ ಕರ್ಮ ಎಲ್ಲ. ಆ ಡಾಕ್ಟರ್ ಹತ್ರ ಬೇಡ್ಕೊಂಡೆ ರೀ, ಅದೆಲ್ಲ
ನನ್ನ ಮಗನ ಜೀವಕ್ಕೋಸ್ಕರ ನನ್ನ ದೇಹವನ್ನೇ ಕೇಳಿಬಿಟ್ಟಾರೆ. ಒಪ್ಕೊಳ್ದೆ ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ನ ಮಗನ ಜೀವ ಉಳಿಸ್ಕೊಡಿ, ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಪ್ರಾಣ ಉಳಿಸಿ ಅಂತ ಎಷ್ಟು ಬೇಡ್ಕೊಂಡೆ ಗೊತ್ತಾ. ನನ್ನ ಮನಸ್ಸು ಕರಗಲಿಲ್ಲ. ಅನಿವಾರ್ಯವಾಗಿ ನನ್ನ ಮಗನ ಪ್ರಾಣ ಹೋಗುತ್ತಲ್ಲ ಅಂತ ಇಕ್ಕಟ್ಟಿಗೆ ಸಿಕ್ಕಿಬಿದ್ದು ಮನಸ್ಸನ್ನ ಶವ ಮಾಡಿ ಅರ್ಪಿಸಿ ಬಿಟ್ಟರೆ. ನಿಜ ಹೇಳ್ತೀನಿ, ಮಗ ಮಗ ಅಂತ ಜಪ್ಪದನ್ನು ಬಿಟ್ಟು ನನ್ನ ತಲೆಯಲ್ಲಿ ಏನು ಓಡಲಿಲ್ಲ ರೀ, ಏನು ಓಡಲಿಲ್ಲ ರೀ. ನಾನಾದ್ರೆ ಏನ್ ಮಾಡಿ ಆ ನಾಯಿಗೆ ನಾನು ಆಹಾರವಾಗಬೇಕಾಗಿತ್ತು. ಆದ್ರೆ ಅದರ ಹಿಂದೆ ಒಂದು ಮುಕ್ತ ಹೆಣ್ಣನ್ನ ಬಳಸ್ಕೊಂಡು ಈ ರೀತಿ ಮೋಸದ ಬಲೆನ ಹೆಣ್ತಿದ್ದಾರೆ ಅಂತ ಈ ಬುದ್ಧಿಗೆ ತಿಳಿಲೇ ಇಲ್ಲ ಅಂದ್ರೆ ತಿಳಿಲೇ ಇಲ್ಲ. ದೇವರ ಸಾಕ್ಷಿಯಾಗು, ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಮಗನ ಮೇಲೆ ಆಣೆ ಮಾಡಬೇಕಾದ್ರೆ ನಾನು ದಾರಿ ತಪ್ಪಿದ್ದು ನನ್ನ ಮಗುವಿನ ಪ್ರಾಣಕ್ಕೋಸ್ಕರ. ನನ್ನ ಮಾತು ನಂಬಿ ಅಂದ್ರೆ ನನ್ನ ಮಾತು ನಂಬಿ. ಜ್ಯೋತಿ, ನನ್ನ ಕರ್ಮ ಕಣೆ ಇದು. ನಿನ್ನ ಬಗ್ಗೆ ನಿನ್ನನ್ನ ಕೊಲ್ಬೇಕು ಅಂತ ಬಂದೆ. ಆದ್ರೆ ನಿನ್ನನ್ನ ಕೊಂದ್ರೆ ಮನಸ್ಸಿಗೆ ಶಾಂತಿ ಸಿಗಲ್ಲ, ಅವಮಾನ ತಪ್ಪಿದ್ದಲ್ಲ ಅಂತ ತಿಳಿದು ಈ ಬದುಕೇ ಬೇಡ ಅಂತ ವಿಷ ಕುಡಿದು ಬಿಟ್ಟ ಜ್ಯೋತಿ. ಕೆಲಸ ಮಾಡಿದ್ರಿ ಯಾಕೆ ನನ್ನ ಒಬ್ಬಳೆ ಬಿಟ್ಟು ಯಾಕೆ ತಡ್ಕೊಳ್ಳೋಕ್ಕಾಗಿಲ್ಲ ಜ್ಯೋತಿ. ನೀನು ನನ್ನನ್ನು ಮೋಸ ಮಾಡಿಬಿಟ್ಟೆ ಅಂತ ತಿಳಿದು ಆ ನಂಜುಂಡ ಎಲ್ಲಿ ಊರಿಗೆಲ್ಲ ಹೇಳ್ಬಿಡ್ತಾನೋ ಅಂತ ನನ್ನ ಮರ್ಯಾದೆ ಗತಿ ಏನು ಅಂತ ವಿಷ ಕುಡಿದ್ಬಿಟ್ಟು ಇಲ್ಲ, ಹೆಂಗಾದ್ರೂ ಮಾಡಿ ನನ್ನ ಗಂಡ ಪ್ರಾಣ ಉಳಿಸ್ಕೊಳ್ಬೇಕು. ಇಲ್ಲ ಇಲ್ಲ, ನಾನು ಬದುಕಲ್ಲ ಜ್ಯೋತಿ, ನಾನು ಬದುಕಲ್ಲ.
ಕೇಳು